ನಮಸ್ಕಾರ ಸ್ನೇಹಿತರೆ, ಭಾರತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಲಾವ್ ಮಾಡೋದು ಯಾವ ಥರ ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಇದನ್ನು ಇವಾಗ ಮೆಂತ್ಯ ಬಾತ್ ಅನ್ಕೋಬೋದು ಅಥವಾ ತರಕಾರಿ ಪಲಾವ್ ಯಾವ ಥರನಾದರೂ ನೀವು ಹೆಸರಿಟ್ಕೊಳ್ಳಿ. ಮನೇಲಿ ಯಾವ ತರಕಾರಿ ಇದೆ ಯಾವ ತರಕಾರಿ ಇಲ್ಲ ಅಂತ ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಏನಿಲ್ಲ, ಯಾವ್ದು ಇರುತ್ತೋ ಅದು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಿಕ್ಸ್ ತರಕಾರಿ ಹಾಕಿದ್ದೀನಿ. ನಾನಿವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಕಟ್ ಮೆಂತ್ಯ ಸೊಪ್ಪು, ಆಮೇಲೆ ಒಂದು ಈರುಳ್ಳಿ, ಒಂದು 3 ಬೀನ್ಸ್ ಇತ್ತು, ಒಂದೆರಡು ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಕ್ಯಾರೆಟು ಚಿಕ್ಕದಾಗಿ ಹೆಚ್ಕೊಂಡು ತೊಳ್ಕೊಂಡಿದ್ದೀನಿ, ನೀರೊಳಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಟೊಮೊಟೊ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಕ್ಯಾಪ್ಸಿಕಮ್ಮು, ಆಮೇಲೆ ಮಸಾಲೆ ಐಟಮ್ಮು. ನಾನು ಯಾವುದು ರುಬ್ಬಕ್ಕೆ ಹೋಗಲ್ಲ, ಎಲ್ಲ ಹಂಗೆ ಒಗ್ಗರಣೆಗೆ ಹಾಕ್ತೀನಿ. ಒಂದು 4 ಪೀಸ್ ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ಕಲ್ಲು ಹೂವು, ಒಂದು 3 ಮೆಣಸು, ಒಂದು 3 ಲವಂಗ ಎಲ್ಲ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನ್ ಉಪ್ಪು. ಖಾರದ ಪುಡಿ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ನಾನು ಮಕ್ಳಿಗೆ ಖಾರ ಆಗುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ. ಟೀ ಲೋಟದಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಎಣ್ಣೆನ. ಮಸಾಲೆ ಐಟಮ್ ಹಾಕೋಣ, ಎಣ್ಣೆ ಕಾದಿದೆ. ಮಸಾಲೆ ಐಟಮ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಮೆಂತ್ಯ ಸೊಪ್ಪು ಫಸ್ಟೇ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ಬಿಡ್ಬೇಕು, ಯಾಕಂದರೆ ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಆಮೇಲೆ ಹಾಕಿದ್ರೆ. ಹಂಗಾಗಿ ಫಸ್ಟೇ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ ನಾನು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಮಿಕ್ಸ್ ಮಾಡ್ತಾ ಇರಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ, ಅದು ತಳ ಹಿಡಿಯುತ್ತೆ, ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ಪೇಸ್ಟ್ ಹಾಕೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದಾದಮೇಲೆ ನೆಕ್ಸ್ಟ್ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ನೆಕ್ಸ್ಟು ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊನ ಮಿಕ್ಸ್ ಮಾಡೋಣ, ಚೆನ್ನಾಗಿ ಬರುತ್ತೆ. ನನ್ನ ಮಗಳು ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ಊಟ ತಿಂದರು, ಚೆನ್ನಾಗಿದೆ ಅಂದ್ಬಿಟ್ಟು. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ತರಕಾರಿ ಹಾಕಿದ್ದೀನಿ, ಕ್ಯಾರೆಟು ಆಲೂಗಡ್ಡೆ ಹಾಕಿದ್ದೀನಿ, ಆಮೇಲೆ ಬದನೆಕಾಯಿ, ಬೀನ್ಸು ಎಲ್ಲ ಏನೇನು ತರಕಾರಿ ತಗೊಂಡಿದ್ನ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮಗೆ ಧನಿಯಾ ಪುಡಿ ಹಾಕಿದೆ, ಖಾರದ ಪುಡಿ, ಅರಿಶಿನ ಪುಡಿ ಹಾಕಬೇಕು, ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ. ಉಪ್ಪು ಹಾಕಿದೆ, ಇವಾಗ ಅಕ್ಕಿ ವಾಶ್ ಮಾಡ್ಕೊತೀನಿ. ಅದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ತೊಳ್ಕೊಂಡು ಅದನ್ನು ಹಾಕಬೇಕು ಕುಕ್ಕರ್ ಒಳಗಡೆ. ಕೆಲವರು ನೀರು ಹಾಕ್ಬಿಟ್ಟು ಫಸ್ಟು ಆ ನೀರು ಮಳ್ಳದ ಮೇಲೆ ಆಮೇಲೆ ಅಕ್ಕಿ ಹಾಕ್ತಾರೆ. ನಾನು ಹಂಗಲ್ಲ, ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆಲೆಲ್ಲ ಸ್ವಲ್ಪ ಒಂದು 2 ಸೆಕೆಂಡ್ 3 ಸೆಕೆಂಡ್ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇವಾಗ ನೀರು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ, ನಾನು ಒಂದು 4 ಗ್ಲಾಸ್ ಹಾಕ್ತಾರೆ ಕೆಲವರು, ಅದ್ರ ಡಬಲ್ಲು. ನಾನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಿರ್ತೀನಿ, ಸ್ವಲ್ಪ ಚೆನ್ನಾಗಿ, ಇಲ್ಲಾಂದರೆ ಒಂಥರ ಕಾಳು ಥರ ಆಗುತ್ತೆ ಅಂದ್ಬಿಟ್ಟು 5 ಗ್ಲಾಸ್ ಅಷ್ಟು ಅಕ್ಕಿ ನೀರು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ತೆ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಕ್ಲೋಸ್ ಮಾಡಿ 3 ವಿಷಲ್ ಹಾಕ್ಸ್ತೀನಿ. ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ, ನೋಡಿ. ನೀವು ಸಲ ಮನೇಲಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಅಂತ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಸ್ನೇಹಿತರೆ.